ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ವೋಟರ್ ಐ ಡಿ ಕಾರ್ಡ್ನಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಂದರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ಹೆಸರು, ವಿಳಾಸ, ಡೇಟ್ ಆಫ್ ಬರ್ತು, ಫೋಟೋ ಅಥವಾ ಈ ಥರ ಯಾವುದೇ ಮಾಹಿತಿ ತಪ್ಪಾಗಿದ್ದರೆ ಚಿಂತೆ ಪಡೋ ಅವಶ್ಯಕತೆನೇ ಇಲ್ಲ. ಇವಾಗ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನ ಮೂಲಕ ಫಾರ್ಮ್ ನಂಬರ್ನ 8ನ ಬಳಸಿ 100% ಆನ್ಲೈನಲ್ಲಿ ಕರೆಕ್ಷನ್ ಮಾಡ್ಬೋದಾಗುತ್ತೆ. ಈ ವಿಡಿಯೋದಲ್ಲಿ ಲಾಗಿನಿಂದ ಹಿಡಿದು ಫಾರ್ಮ್ನ ಫಿಲ್ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಿ, ಮತ್ತು ಮೇಯ್ನಾಗಿ ಈ ಸೈನ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಲಾಸ್ಟಲ್ಲಿ ಸಬ್ಮಿಟ್ ಮಾಡುವ ಸಂಪೂರ್ಣವಾದಂಥ A to Z ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಿದ್ದೇನೆ. ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ ವಿತೌಟ್ ಮಿಸ್ಟೇಕ್ ನಿಮ್ಮ ಫೋನಲ್ಲಿ ನೀವು ಕೂಡ ಮಾಡ್ಬೋದಾಗುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ ಅಂತ ಹಾಕಿ ಸರ್ಚ್ ಕೊಟ್ಟು ಈ ಥರ ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಫಸ್ಟ್ ಒನ್ನು ವೋಟರ್ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನೇ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ವೋಟರ್ ಐ ಡಿ ಕಾರ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ. ಆಲ್ ಓವರ್ ಇಂಡಿಯಾಗೆ ಒಂದೇ ವೆಬ್ಸೈಟ್ ಆಗಿರುತ್ತೆ. ಇವಾಗ ಇಲ್ಲಿ ಫಸ್ಟಾಗಿ ಮೇಯ್ನಾಗಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಇದೆ. ಸೈನ್ ಅಪ್ ಆಗಬೇಕಾಗುತ್ತೆ. ಫಸ್ಟಾಗಿ ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಸೈನ್ ಅಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಮೇಯ್ನಾಗಿ ಇಲ್ಲಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ ಕರೆಕ್ಷನ್ಗೆ, ಇಲ್ಲಾಂದರೆ ಆಗೋದಿಲ್ಲ. ಯಾಕೆಂದರೆ ಈ ಸೈನ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಈಗ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಲ್ಲ ಅದೇ ನಂಬರನ್ನು ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ, ಸೇಮ್ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ರಿಜಿಸ್ಟರ್ ಆಗಲ್ಲ. ಒಂದ್ಸಲಿ ರಿಜಿಸ್ಟರ್ ಆದಮೇಲೆ ಇನ್ನು ನೀವು ಲಾಗಿನ್ ಆಗಬೇಕಾಗುತ್ತೆ. ಮತ್ತೆ ಪದೇ ಸೈನ್ ಅಪ್ ಆಗೋಕ್ಕಾಗಲ್ಲ. ಈಗ ಲಾಗಿನ್ ಆಗೋಣ. ಇವಾಗ ನೋಡ್ತಾ ಇರ್ಬೋದು ಲಾಗಿನ್ ಮೇಲೆ ಕ್ಲಿಕ್ನ ಮಾಡೀನಿ. ಇಲ್ಲಿ ಏನು ರಿಜಿಸ್ಟರ್ ಆಗಿದೆಯಲ್ಲ ಅದೇ ಮೊಬೈಲ್ ನಂಬರ್ನಿಲ್ಲ ಎಂಟರ್ನ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿಕೊಂಡು ರಿಕ್ವೆಸ್ಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನಿಮಗೆ ಸೈನ್ ಅಪ್ ಆಗೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಯಾವ ರೀತಿ ಸೈನ್ ಅಪ್ ಆಗೋದು ಅನ್ನೋದು ನೋಡ್ಕೋಬೋದಾಗುತ್ತೆ. ಇವಾಗ ನೋಡ್ಬೋದು, ಇವಾಗ OTP ರಿಕ್ವೆಸ್ಟ್ OTP ಕೇಳಿಸಿ ಬಂದಂಥ OTPನ ಈ ಬಾಕ್ಸ್ ಏನು ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ ಇದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೈನ್ ಅಪ್ ಆಗೋದಕ್ಕೆ ಏನು ಜಸ್ಟ್ ನಮ್ಮ ಹೆಸರನ್ನ ಟೈಪ್ ಮಾಡಿ ಸೈನ್ ಅಪ್ ಆದರೆ ಸಾಕಾಗುತ್ತೆ. OTP ಕೊಟ್ಟರೆ ಆಗುತ್ತೆ. ಇನ್ನೇನು ಅದಕ್ಕೆ ಪಾಸ್ವರ್ಡ್ ಏನೂ ಇರೋದಿಲ್ಲ ಇದಕ್ಕೆ. ಇವಾಗ ನೋಡ್ಬೋದು ಲಾಗಿನ್ ಆಗಿದೆ. ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮ ಹೆಸರು ಲಾಗಿನ್ ಅಂದ್ ಸೈನ್ ಅಪ್ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇದೆ ನೋಡ್ಬೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೊಸ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇತ್ತೀಚೆಗೆ ಅಂದರೆ ಒಂದು 15 ಡೇಸಿಂದ ಇತ್ತೀಚೆಗೆ ತಂದೆ ತಾಯಿ ವೋಟರ್ ಐ ಡಿ ಕಾರ್ಡ್ ಇರಲೇಬೇಕಾಗುತ್ತೆ. ಹೊಸ ವೋಟರ್ ಕಾರ್ಡು ಅಪ್ಲೈ ಮಾಡೋವಂಥವ್ರಿಗೆ ತಂದೆ ತಾಯಿ ವೋಟರ್ ಕಾರ್ಡ್ ಇರಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಫಾರ್ಮ್ ನಂಬರ್ 8 ನೋಡ್ತಾ ಇಲ್ಲ ಕರೆಕ್ಷನ್ ಫಾರ್ಮ್, ಅದ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇವಾಗ ಇಲ್ಲಿ ನಿಮ್ಗೆ ಇಲ್ಲಿ ಕೇಳ್ತಾ ಇದೆ ಸೆಲ್ಫ ಮತ್ತು ಅದರ್ಸ್ ವೋಟರ್ಸ್ ಅಂತ ಕೇಳ್ತಾ ಇದೆ. ನಿಮ್ಮದೇ ಆಗಬೇಕಾಗುತ್ತೆ, ಬೇರೆಯವ್ರದ್ದು ಹಾಕೋಕ್ಕಾಗಲ್ಲ. ನಿಮ್ಮ ಮೊಬೈಲ್ ನಂಬರಿಂದ ಅವ್ರದ್ದೇ ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅಪ್ಲೈ ಮಾಡಬೇಕು. ಬೇರೆಯವ್ರ ನಂಬರಿಂದ ಲಾಗಿನ್ ಆಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಇವಾಗ ನೋಡ್ಬೋದು, ಇವಾಗ ಎಪಿಕ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಯಾವುದು ಕರೆಕ್ಷನ್ ಮಾಡಬೇಕು, ಯಾವ್ದು ಹೆಸರು ಲಾಗಿನ್ ಆಗಿದ್ರೆ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಎಂಟರ್ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇದ್ದಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಪೀಚ್ ಆಗಿ ಬರುತ್ತೆ ನೋಡ್ಬೋದು. ಯಾವ ಸ್ಟೇಟು, ಅಸೆಂಬ್ಲಿ ಯಾವುದು, ಮತ್ತು ನಿಮ್ಮ ಹೆಸರೇನು ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ತನ್ನ ರಿಲೇಟಿವ್ ಹೆಸರೇನು, ತಂದೆ ಹೆಸರೇನು ಎಲ್ಲ ಡೀಟೇಲ್ ತೋರಿಸುತ್ತೆ. ವೆರಿಫೈ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ನೋಟಲ್ಲಿ ನೀಟಾಗಿ ತೋರಿಸಲಾಗಿದೆ. ವೋಟರ್ ಕಾರ್ಡ್ ಕರೆಕ್ಷನ್ಗೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಅಂತ ನೋಟಲ್ಲಿ ತೋರಿಸ್ತಾ ಇದೆ ರೆಡ್ಡಲ್ಲಿ. ಹಾಗೆ ಇಲ್ಲಿ ಶಿಫ್ಟಿಂಗ್ ರೆಸಿಡೆನ್ಸ್ ಅಂತ ಬರೀ ಅಡ್ರೆಸ್ ಚೇಂಜ್ ಮಾಡೋದಾದ್ರೆ ಫಸ್ಟ್ ಒಂದು ನೀವೇನು ಕರೆಕ್ಷನ್ ಇದೆ ಸೆಕೆಂಡ್ ಒಂದು ಆಯ್ಕೆ ಮಾಡಿಕೊಂಡು ಓಕೆ ಅನ್ನೋ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಬರೀ ಅಡ್ರೆಸ್ ಒಂದೇ ಶಿಫ್ಟ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ಸೆಕೆಂಡ್ ಒಂದು ನಾನು ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡೀನಿ. ಇವಾಗ ಫಾರ್ಮ್ ನಂಬರ್ ಪೇಜ್ ಅಂದರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದಾಗುತ್ತೆ. ನೋಡ್ಬೋದು ಕನ್ನಡ, ಇಂಗ್ಲೀಷ್ ಯಾವುದೇ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ಹಾಗೆ ಇಲ್ಲಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು ಗೈಡ್ಲೈನ್ಸಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಸ್ಟೆಪ್ ಆಗಿ ಇರುತ್ತೆ, ನೋಡುತ್ತಾ ಹೋಗ್ಬೋದಾಗುತ್ತೆ. ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು A to E ವರೆಗೂ ಸ್ಟೆಪ್ಸ್ ಇದೆ. ಇಷ್ಟು ಸ್ಟೆಪ್ನ ಈ ಫಾರ್ಮಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಪ್ರಿವ್ಯೂ ಮಾಡಿ ಸಬ್ಮಿಟ್ನ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಸ್ಟೆಪ್ ನೋಡೋದಾದರೆ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಅಸೆಂಬ್ಲಿ, ಸ್ಟೇಟು ಎಲ್ಲ ಡಿಸ್ಟಿಕ್ ಎಲ್ಲ ಇದೆ. ಇದನ್ನು ಏನು ಚೇಂಜಸ್ ಇಲ್ಲ, ಅದರಿಂದ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಸೆಕೆಂಡ್ ಒಂದು B ಆಪ್ಷನ್ ಓಪನ್ ಆಗಿದೆ. ಡೀಟೇಲ್ಸು ನಿಮ್ಮ ಹೆಸರು ಮತ್ತು ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ತೋರಿಸ್ತಾ
ತೋರಿಸ್ತಾ ಇದೆ, ನೋಡ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ವೋಟರ್ ID ಕಾರ್ಡ್ಗೆ ಲಿಂಕ್ ಆಗಲೇಬೇಕು. ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ನಿಮ್ಮದೇ ಇದ್ದರೆ ಸೆಲ್ಫ್ ಅಂತ ಕೊಡಿ, ಬೇರೆ ಹೊಡೆದಾದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನಾನು ನಂದೇ ಆಗೋದ್ರಿಂದ ಅವ್ರದ್ದೇ ಆಗೋದ್ರಿಂದ ಅವ್ರದ್ದು ಅಂತ ಸೆಲ್ಫ್ ಅಂತ ಹಾಕ್ಕೊತಾನೆ. ಹಾಗೆ ಇಮೇಲ್ ಐಡಿನೂ ಅಷ್ಟೇ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕೊಂಡಿದ್ದೀನಿ, ಹಾಗೆ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡೀನಿ. ಥರ್ಡ್ ಒನ್ ಆಪ್ಷನ್ ಓಪನ್ ಆಗಿದೆ, C1. ಇಲ್ಲೇನು ಚೇಂಜಸ್ ಇಲ್ಲ. C1 ಕೆಳಗಡೆ ನೆಕ್ಸ್ಟ್ ಬಂದರೆ ಅದೇ ಆಪ್ಷನಲ್ಲಿ ಇಲ್ಲಿ ನೋಡ್ಬೋದು ಏನು ಚೇಂಜ್ ಮಾಡಬೇಕು ಅನ್ನೋದನ್ನ ಕೇಳ್ತಾರೆ. ನೀವು ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಫೋಟೋ ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮೊಬೈಲ್ ನಂಬರ್ ಮೇಯ್ನ್ ಇರುತ್ತೆ. ಹಾಗೆ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಇರಬೇಕಾಗುತ್ತೆ, ಇಲ್ಲಾಂದರೆ ಈ ಸೈನ್ ಆಗೋದಿಲ್ಲ. ಫಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಹೆಸರು ವೋಟರ್ ID ಕಾರ್ಡಲ್ಲೂ ಆಧಾರ್ ಕಾರ್ಡಲ್ಲೂ ಸೇಮ್ ಇದ್ದರೆ ಈ ಸೈನ್ ಆಗೋದು, ಅದು ತಿಳ್ಕೊಳ್ಳಿ, ಇಲ್ಲಾಂದರೆ ಆಗೋದೇ ಇಲ್ಲ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮ್ಮ ಹೆಸರನ್ನ ಫಸ್ಟ್ ನೇಮು, ಸರ್ನೇಮು ಮತ್ತು ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಫೋಟೋ ಇಷ್ಟು ಹಾಕ್ಕೊಬೇಕಾಗುತ್ತೆ. ನಾನು ಇಷ್ಟು ಹಾಕ್ಕೊಂಡು ನೋಡ್ತಾ ಇರ್ಬೋದು. ಫೋಟೋ ಎಲ್ಲ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ, ಹೆಸರೆಲ್ಲ ಟೈಪ್ನ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪ್ರೂಫ್ನ ಕೊಡಬೇಕಾಗತ್ತೆ. ಫಸ್ಟಾಗಿ ನಿಮ್ಮ ಹೆಸರಿಗೆ, ನಿಮ್ಮ ನೇಮಿಗೆ ಪ್ರೂಫ್ನ ಕೊಡಬೇಕು. ಫಸ್ಟು ಇಷ್ಟು ಲಿಸ್ಟಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಲಿಸ್ಟಲ್ಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಏನಿದೆಯೋ ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ನ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಹಾಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗಿರೋದ್ರಿಂದ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, SLC ಮಾರ್ಕ್ಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಯಾವುದಿದ್ರೂ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಆಧಾರ್ ಕಾರ್ಡ್ ಫಸ್ಟು ನೇಮ್ ಚೇಂಜ್ಗೆ ಆಧಾರ್ ಕಾರ್ಡ್ನ ಕೊಟ್ಟಿದ್ದೀನಿ, ಪಾನ್ ಕಾರ್ಡ್ನ ಕೊಟ್ಟಿದ್ದೀನಿ. ನೋಡ್ಬೋದು 2 MB ಒಳಗಡೆ PDF ಫೈಲಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತ ಇದೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು D ಆಪ್ಷನ್ ಡಿಕ್ಲರೇಷನ್ ಬಂದಿದೆ. ಇವಾಗ ಇಲ್ಲಿ ನೋಡ್ಬೋದು, ಡಿಕ್ಲರೇಷನಲ್ಲಿ ಇಲ್ಲಿ ಡೇಟ್ ಆಲ್ರೆಡಿ ಮೆನ್ಷನ್ ಆಗಿದೆ. ಇಲ್ಲಿ ಪ್ಲೇಸ್ನ ಹಾಕೋಬೇಕಾಗುತ್ತೆ, ಎಲ್ಲಿಂದ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಹೆಸರನ್ನ ಟೈಪ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಲಾಸ್ಟ್ ಒನ್ ಈ ಆಪ್ಷನ್ ಬಂದಿದೆ, ಸಬ್ಮಿಷನ್ಗೆ ಬಂದಿದೆ. ಇವಾಗ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ನೋಡ್ತಾ ಇದೆಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ನೋಡ್ತಾ ಇಲ್ಲ, ಏನು ಮೊಬೈಲ್ ನಂಬರ್ ಅಲ್ಲೇ ಟೈಪ್ ಮಾಡೋದಲ್ಲ, ಲಿಂಕ್ ಮಾಡೋದಕ್ಕೆ ಆ ನಂಬರ್ಗೆ ಒಂದು OTP ಕಾಣುತ್ತೆ. ನೋಡ್ಬೋದು ಅಲ್ಲೇ ಮೊಬೈಲ್ ನಂಬರ್ ತೋರಿಸ್ತಾ ಇದೆ, ಆ ನಂಬರ್ಗೆ ಒಂದು OTP ಹೋಗುತ್ತೆ. ಬಂದಂಥ OTPನ ಈ ಬಾಕ್ಸ್ ಏನು ನೋಡ್ತಾ ಇಲ್ಲ, ಎಂಟರ್ OTP ಅನ್ನೋ ಬಾಕ್ಸ್ ಓಪನ್ ಆಗಿದೆ, ಅಲ್ಲಿ OTPನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡಾದ್ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇದೆಲ್ಲ, ಕರೆಕ್ಟಾಗಿ ಹಾಕೊಳ್ಳಿ. OTPನ ತಪ್ಪಾಯಿತು ಅಂದರೆ ತೊಗೊಳೋದಿಲ್ಲ, ಅದು ಮತ್ತೆ 3 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಹಾಕೊಂಡಿದ್ದೀನಿ. ಟೈಪ್ನ ಮಾಡ್ಕೊಂಡಾದ್ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಫಾರ್ಮ್ ನಂಬರ್ 8 ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ. ಇದರಲ್ಲಿ ಏನು ಕರೆಕ್ಷನ್ ಮಾಡಿದ್ದೀರಲ್ಲ ಅದನ್ನ ನೀವು ನೋಡ್ಬೋದಾಗುತ್ತೆ. ಇಲ್ಲಿ ಏನು ನೀವು ಕರೆಕ್ಷನ್ ಮಾಡಿದ್ದೀರಾ ಮತ್ತು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಅದಕ್ಕೆ ಪ್ರೂಫ್ ಏನು ಕೊಟ್ಟಿದ್ದೀರಾ ಅನ್ನೋದು ಕೂಡ ನೋಡ್ಬೋದಾಗುತ್ತೆ. ನೋಡೋದಲ್ಲ ಇಷ್ಟು ನೋಡ್ಕೊಂಡು ಎಲ್ಲ ಕರೆಕ್ಟಾಗಿದೆಯಲ್ಲ ವೆರಿಫೈ ಮಾಡ್ಕೊಳ್ಳಿ ನೀವು ಕೊಟ್ಟಿರೋದಲ್ಲ. ಅದಾದಮೇಲೆ ಇಲ್ಲಿ ಏನೋ ತಪ್ಪಿದೆ ಈ ಕೀಪ್ ಎಡಿಟಿಂಗ್ ಹೋಗಿ, ಇಲ್ಲಾಂದರೆ ಈ ಸೈನ್ಗೆ ಹೋಗಬೇಕಾಗತ್ತೆ. ನಂದು ಏನು ಕರೆಕ್ಟಾಗಿದೆ ಅಂದರೆ ಈ ಸೈನ್ ಅಂತ ಇದೆಯಲ್ಲ, ಈ ಸೈನ್ ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದು ಶೋರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ಇವಾಗ ನೆಕ್ಸ್ಟು ಈ ಸೈನ್ ಆಗುತ್ತೆ. ಫಸ್ಟಾಗಿ ನಿಮ್ಗೆ ಹೇಳ್ದಂಗೆ ನಿಮಗೆ ಆಧಾರ್ ಕಾರ್ಡು ಮತ್ತು ನಿಮ್ಮ ವೋಟರ್ ID ಕಾರ್ಡಲ್ಲಿ ನೇಮು ಕರೆಕ್ಟಾಗಿದ್ದೇ ಈ ಸೈನ್ ಫಾರ್ಮ್ ಓಪನ್ ಆಗೋದು, ಇಲ್ಲ ಅಂದರೆ ಓಪನ್ ಆಗಲ್ಲ. ಜೊತೆಗೆ ಮೊಬೈಲ್ ನಂಬರ್ ಲಿಂಕ್ ಸೇಮ್ ನಂಬರಿಂದ ಲಾಗಿನ್ ಆಗಬೇಕು, ಸೇಮ್ ನಂಬರೇ ಅಲ್ಲಿ ಎಂಟರ್ ಕೂಡ ಮಾಡಿರಬೇಕಾಗತ್ತೆ. ನೋಡ್ಬೋದು ಇವಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದೀನಿ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ನೋಡೋದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ OTP ಅಂತ ಇದೆಯಲ್ಲ, ಅದರ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇರ್ಬೋದು, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಡೀಟೇಲ್ ಎಲ್ಲ ಪೀಚ್ ಆಗಿ ನಿಮಗೆ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿ ಡೌನ್ಲೋಡ್ ಆಗೋಕ್ಕೆ ಆ ಫಾರ್ಮ್ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ಅಕ್ನಾಲೇಜ್ಮೆಂಟ್ ರೆಡಿ ಆಗಿದೆ. ಇವಾಗ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟೆಡ್ ಆಗಿದೆ. ಇವಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೂಡ ಅಲ್ಲಿ ನೋಡ್ಬೋದು. ಹಾಗೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ವೋಟರ್ ಕಾರ್ಡಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ನ ಮಾಡ್ಕೊಳೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಯಾವ ರೀತಿ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಅಪ್ಲೋಡ್ನ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.